ಮಕ್ಕಳಿಗೋಸ್ಕರ ನೀನು ಎಷ್ಟು ಆಸೆ ಪಡ್ತಿದೆಯೋ ನನಗೆ ಗೊತ್ತು. ಎಲ್ರಿಗಿಂತ ಮೊದಲು ಆ ಮನೆಗೆ ನೀನೇ ವಾರಸ್ದಾರನ್ ಕೊಟ್ರೆ ನಿನ್ನ ಜೀವನ ಎಷ್ಟು ಅದ್ಭುತವಾಗಿ ಬದಲಾಗುತ್ತೋ ಕೂಡ ಗೊತ್ತು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳನ್ನ ಮಾಡ್ಕೋಬಾರ್ದು. ಏನಕ್ಕ ನನ್ನ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ರೋಡಲ್ಲಿ ನೀನು ನೋಡಿದಾಗ ಕರಿದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಿನಗೆ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ ಅಂತ ಅನ್ಕೋತಿದ್ದೆ. ನಾವು ಅನ್ಕೊಂಡ್ರೆ ಆಗ್ಬಿಡತ್ತ ಅಕ್ಕ. ಯಾವಾಗ ಏನು ನಡಿಬೇಕು ಅಂತ ಬರ್ತಿರತ್ತೋ ಅದು ನಡೆಯತ್ತೆ ಅಷ್ಟೆ. ಸಮಯಕ್ಕೆ ನೀನು ಅಲ್ಲಿದ್ದಕ್ಕೆ ಸರಿ ಹೋಯ್ತು. ನೀನು ಇಲ್ಲದೆ ಇರೋ ಸಮಯದಲ್ಲಿ ನಂಗೆ ಆಕ್ಸಿಡೆಂಟ್ ಆಗಿದ್ರೆ ಯಾರು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು? ನನ್ನ ಹೊಟ್ಟೆಲಿರೋ ಮಗುನ ಯಾರು ಕಾಪಾಡ್ತಾ ಇದ್ರು? ಇನ್ನೂ ನಾನು ಗರ್ಭಿಣಿ ಅಲ್ಲ, ಮಾತಿನ ವರ್ಷಕ್ಕೆ ಹೇಳಿದೆ ಅಷ್ಟೆ. ನಿನ್ನಿಂದಲೇ ಹೀಗಾಯ್ತು ಅಂತ ನೀನೇನು ಫೀಲ್ ಆಗಬೇಡ. ನಡಿ. ವಿರೋಧಿಗಳು ನಮ್ಮೇಲ್ ಮಾಡಿರೋ ಸಂಚಿದು, ಶತ್ರುಗಳು ನಮ್ಮೇಲ್ ಮಾಡಿರೋ ಕುತಂತ್ರ ಇದು ಅನ್ಯಾಯ, ದಾರುಣ, ಘೋರ. ನೀನ್ ಜಾತಕದ ಹೆಸರಲ್ಲಿ ಮೋಸ ಮಾಡಿದೆ ಅಂತ ಆ ಜಾತಕನೇ ಅಡ್ಡ ಇಟ್ಕೊಂಡು ಇಷ್ಟು ಡ್ರಾಮಾ ಆಡಿದ್ರು. ಒಬ್ಳು ಸೊಸೆಯಾಗಿ ಅವಳು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ, ತ್ಯಾಗ ಮಾಡ್ತಾ ಇರೋದಕ್ಕೆ, ಪ್ರಸಾದ ಪೂಜೆ ಎಲ್ಲ ಮಾಡ್ತಾ ಇರೋದಕ್ಕೆ ಇಲ್ಲಿ ಅತ್ತೆ ಮಾವ, ಅಲ್ಲಿ ಊರಿನ ಜನ ಅವನಿನ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ನಾಳೆ ದಿನ ನಿಜವಾಗ್ಲೂ ಅಂತ ಜಾತಕ ಇರೋ ಮಗುಗೆ ಜನ್ಮ ಕೊಡ್ತಿದ್ದಾಳೆ ಅಂತ ಊರ್ನವ್ರಿಗೆ ಏನಾದ್ರೂ ಗೊತ್ತಾದ್ರೆ ಒಂದೇ ಸಲಕ್ಕೆ ಅವನಿ ದೇವತೆ ಆಗೋಗಲ್ವಾ? ಆಗ್ಬಿಡ್ತಾಳೆ. ಅಮ್ಮನವ್ರಿಗೆ ನಡೆಯೋ ಹಾಗೆ ಪೂಜೆ ಅಭಿಷೇಕ ಕೂಡ ನಡೆಯುತ್ತೆ. ಅವನಿನ ನಾವು ಪಾತಾಳಕ್ಕೆ ತುಳಿಬೇಕು ಅಂತ ಅನ್ಕೊಂಡ್ರೆ ಇದೇನ್ ಹೀಗ್ ನಡೀತಾ ಇದೆ? ನಾನ್ ಕನ್ಸ್ಕೊಂಡಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನು ಸಂಬಂಧನೇ ಇಲ್ವಲ್ಲ? ಬಂಗಾರ, ಸೀಕ್ರೆಟ್ ಆಗಿ ಒಂದು ಕೇಳ್ತೀನಿ. ಆ ಸ್ವಾಮೀಜಿ ಹೇಳಿದ್ದು ನಿಜವಾಗ್ಲೂ ನಿಜ ಅಂತೀಯಾ? ನಿಜಾನೇ ಕೃಷ್ಣ. ಯಾಕಂದ್ರೆ ಅಂಥ ಡ್ರಾಮಾ ಆಡ್ಬೇಕಾಗಿರೋ ಅವಶ್ಯಕತೆ ಆ ಸ್ವಾಮಿಗಳಿಗಾಗ್ಲಿ ಅತ್ತೆ ಮಾವನ್ಗಾಗ್ಲಿ ಇಲ್ಲ. ನಾನು ಅದನ್ನೇ ಅನ್ಕೊಂಡೆ. ಆದ್ರೆ ಅಲ್ಲಿ ಎಲ್ಲರ ಮುಂದೆ ನಾವು ಒಪ್ಕೋಬಾರ್ದು ಅಂತ ಹಾಗೆ ಮಾತಾಡ್ದೆ. ಇಬ್ರು ತಲೆ ಚಚ್ಕೋತಿರೋ ಹಾಗಿದೆ. ಪಾಪ ತುಂಬಾ ಮೌಡೌಟ್ ಆಗಿದ್ದಾರೆ. ಅದಕ್ಕೆ ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಅಕ್ಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ಸಿಚುವೇಶನ್ಗೆ ತಕ್ಕನಾಗಿರೋ ಅಂತ ಗಾದೆ ಮಾತುಗಳು ಹೇಳ್ತಿದ್ಲು. ಈಗ ನನ್ನ ಕೈಲಿ ಗನ್ ಇದ್ದಿದ್ರೆ ಚೆನ್ನಾಗಿರೋದು. ನಿಮ್ಮಿಬ್ರನ್ನು ಸುಟ್ಟು ಬಿಸಾಕ್ತಿದ್ದೆ. ಪಾಪ ಫಸ್ಟ್ ಪ್ಲೇಸಲ್ಲಿ ಇರಬೇಕು ಅನ್ಕೊಂಡ್ರಿ, ಸೆಕೆಂಡ್ ಪ್ಲೇಸಿಗೆ ಹೊರಟೋದ್ವಿ ಅಂತ ತುಂಬಾ ಫ್ರಸ್ಟ್ರೇಷನ್ ಫೀಲ್ ಆಗ್ತಿದ್ದಾರೆ. ನೀವೇ ದೊಡ್ಡವರು ಅಂತ ಎಷ್ಟು ಬಿಲ್ಡಪ್ ಕೊಟ್ರಿ. ಆಗ್ಲೇ ಏನಂದಿದ್ರಿ? ನಮ್ಮಿಬ್ರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೋತಿದ್ರಾ? ಇವಾಗ ನೀವಿಬ್ರು ಅವನಿ ಶ್ರೀಕರ್ಗೆ ಅಸಿಸ್ಟೆಂಟ್ ಆಗಿರ್ಬೇಕು. ಇಲ್ಲಿ ನೋಡು, ಮೊದಲೇ ಅಪ್ಲಿಕೇಶನ್ ಹಾಕೊಳ್ರೋ, ಯಾವುದಕ್ಕೂ ಒಳ್ಳೇದು. ಅಣ್ಣ, ಉರಿತಿರೋ ಬೆಂಕಿಗೆ ತುಪ್ಪ ಸುರಿಬೇಡಿ ಹೇಳ್ತಾ ಇದ್ದೀನಿ, ಪ್ಲೀಸ್. ಲೇಯ್, ನೀವು ಹೇಳಿದ ಮಾತಿಗೆ ನಮಗೂ ಕೂಡ ಹೀಗೆ ಉರ್ದಿತ್ತು. ನಿಮ್ಗಿಂತ ಆ ಅವನಿ ಶ್ರೀಕರೇ ಮೇಲು. ಅವ್ರಿಗ್ ನಾವಂದ್ರೆ ಸ್ವಲ್ಪನಾದ್ರೂ ಗೌರವ ಇದೆ, ನಿಮ್ಗದು ಕೂಡ ಇಲ್ಲ. ಲೇಯ್, ನಮಗೆ ಮೊದಲನೇ ಸ್ಥಾನ ಸಿಗಲಿಲ್ಲ, ಮೂಗುತಿ ಸಿಗಲಿಲ್ಲ ಅನ್ನೋ ನೋವಿರುತ್ತೆ. ಆದ್ರೆ ನಿಮ್ಮಷ್ಟಿರಲ್ಲ ಕಣ. ನಿಹಾರಿಕಾ, ಆ ಸ್ವಾಮೀಜಿ ಅವ್ರ ಹಾಗೆ ನಾನು ಕೂಡ ಫ್ಯೂಚರ್ ಹೇಳ್ತೀನಿ ಕೇಳು. ಈ ಮನೆಯಲ್ಲಿ ಯಾರ್ ಮಕ್ಳನ್ನ ಹೆತ್ರೂನು ಅದು ಅವನಿ ಹುಟ್ಟೋ ಮಗು ಆದ್ಮೇಲೆನೆ. ಯಾಕಂದ್ರೆ ಅವನಿಗೆ ಪರಿಸ್ಥಿತಿಗಳು ಅನುಕೂಲವಾಗಿದೆ. ಇವಾಗ ನೀನು ಅವನಿ ಸುತ್ತ ಗಾಣದ್ ಎತ್ತಾಗೆ ತಿರುಗ್ತಾ ಇದೆಯಲ್ವಾ? ನಾಳೆ ನಿನಗೆ ಹುಟ್ಟೋ ಮಗು ಕೂಡ ಅವನಿ ಮಗು ಸುತ್ತ ತಿರುಗ್ಬೇಕು. ನನ್ ದೃಷ್ಟಿಲಿ ಅಂತ ನೀಚವಾದ ಸ್ಥಿತಿಗೆ ಹೋಗೋದಕ್ಕಿಂತ ನೀನು ಮಕ್ಕಳನ್ನ ಮಾಡ್ಕೊಳ್ತಿರೋದೇ ಬೆಟರ್. ನಮ್ಗೆ ಮಕ್ಕಳು ಇಲ್ಲ ಅಂದ್ರೆ ಹೇಗೋ ನಿಮ್ಗೆ ಇದ್ದು ಹಾಗೆ. ನಿನ್ ಮಗು ಅವನಿ ಮುಂದೆ, ಅವನಿ ಮಗು ಮುಂದೆ ಗುಲಾಮ್ರ ಜೀವನ ಬದುಕ್ಬೇಕು, ಒಬ್ಬ ಕೆಲ್ಸದವ್ರ ತರ ಬದುಕ್ಬೇಕು. ಸಾಕು ನಿಲ್ಸಕ್ಕ ನಿನ್ ಚುಚ್ಚು ಮಾತುಗಳನ್ನ. ನಿಹಾರಿಕಾ ನಿನ್ ಕಣ್ಗೆ ಹುಚ್ಚಿ ತರ ಕಾಣಿಸ್ತಾ ಇದ್ದಾಳ? ಬೂದಿ ಮುಚ್ಚಿರೋ ಕೆಂಡದ ಹಾಗೆ. ಯಾವಾಗ ಹೊರಗಡೆ ಬರ್ಬೇಕೋ, ಯಾವಾಗ ಸುಡ್ಬೇಕೋ ನನಗ್ ಚೆನ್ನಾಗಿ ಗೊತ್ತಿದೆ. ನನ್ನ ಸ್ಥಾನ ನನ್ನಿಂದ ದೂರ ಆಗೋಗತ್ತೆ ಅಂದ್ರೆ ನಾನ್ ನೋಡ್ತಾ ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ?
ಮನೆ ಸ್ಮಶಾನ ಆಗಿ ಹೋಗತ್ತೆ. ನನ್ ಮಗು ಅವಳ ಮಗು ಮುಂದೆ ಗುಲಾಮ ಆಗತ್ತೆ ಅಂತ ಹೇಗ್ ಅನ್ಕೊಂಡೆ? ಕನ್ಸಲ್ ಕೂಡ ಅದ್ ನಡೆಯೋದಿಲ್ಲ. ನಿಜವಾಗ್ಲೂ ನಮಗಂತ ಪರಿಸ್ಥಿತಿ ಬಂದ್ರೆ ಮಾತ್ರ ಬೇರೆ ಲೆವೆಲಲ್ಲಿ ಇರುತ್ತಣ್ಣ. ಹೇಗಿದ್ರು ನಾವು ಕೆಟ್ಟವರಾಗಿದ್ದೀವಿ, ಇನ್ನೂ ಸ್ವಲ್ಪ ಕೆಟ್ಟವರಾಗ್ತೀವಿ, ಯಾವ ಮಟ್ಟಕ್ಕಾದ್ರೂ ಇಳಿತೀವಿ. ಹಾ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಇವಾಗಂತೂ ನಮ್ಗೆ ಮಕ್ಳಿಲ್ಲ ಅನ್ನೋ ನೋವೇ ಇಲ್ಲ. ತುಂಬಾ ಸಂತೋಷವಾಗಿರ್ತೀವಿ. ನಡೀರಿ. ಇವ್ರ ಮಾತನ್ನ ನನಗೆ ಕೇಳಕ್ಕಾಗ್ತಿಲ್ಲ ಬಂಗಾರ. ಈ ಅವಮಾನನ ನಾವು ತಡ್ಕೋಬಾರ್ದು. ಏನೊಂದು ಮಾಡಬೇಕು. ಮಾಡ್ತೀನಿ ಬೇಬಿ, ಸ್ವಲ್ಪ ತಾಳ್ಮೆಯಿಂದ ಇರು ಸಾಕು. ಈ ಶುಭವಾರ್ತೆ ಹೇಳೋಣ ಅಂದ್ರೆ ಇವಾಗ ಅವನಿ ಮನೇಲಿಲ್ಲ. ಏಯ್, ಏನಾಯ್ತು? ಸುಜಾತಾತ್ಗೆ ಫೋನ್ ಕೂಡ ನಾಟ್ ರೀಚಬಲ್ ಬರ್ತಿದೆ ಅಪ್ಪ. ಸುಜಾತ ಹತ್ರ ಬಿಟ್ರೆ ಇನ್ನೆಲ್ಲಿಗೂ ಹೋಗಿರೋದಿಲ್ಲ. ಬೇಗ ಬಂದ್ರೆ ಚೆನ್ನಾಗಿರತ್ತೆ. ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಹೊರಗೆ ಹೋಗಿ ಅವನಿನ್ನ ಕರ್ಕೊಂಡು ಬರ್ತೀನಿ. ಅಲ್ಲಿ ನೋಡಿ, ಬಂದೇ ಬಿಟ್ಲು. ಬೇಗ ಬಾ ಅವನಿ. ಅವನಿ ಏನಾಯ್ತು ಬಾಬಾ? ಶ್ರೀಕರ್, ನಿಲ್ಸೋ ಬಾಬಾ, ನಿಲ್ಸೋ ಬಾಬಾ, ನಿಲ್ಸು ಬಾಬಾ. ಅಯ್ಯೋ, ಏನಾಯ್ತು ಬಾಬಾ? ನನ್ನ ಆನಂದಕ್ಕೆ ಕಾರಣ ಏನು ಅಂದ್ರೆ, ನಿನ್ನ ಆನಂದ ಅಂತೀಯಲ್ಲೋ, ನಮ್ಮೆಲ್ರ ಆನಂದ. ಏನಾಯ್ತತೆ? ನಿನಗಾಗಿ ನಾವೆಲ್ಲರೂ ಎಷ್ಟೊತ್ತಿಂದ ಕಾಯ್ತಿದೀವಿ ಅಂತ ಗೊತ್ತಾ? ಅವನಿ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಅವನಿ. ಬಂಗಾರ, ನೋಡ್ದ್ಯಾ, ಇಬ್ರು ಪಾರ್ಟಿ ಬದಲಾಯಿಸಿದ್ದಾರೆ. ಅಧಿಕಾರ ಇರೋ ಪಾರ್ಟಿಗೆ ಜಂಪ್ ಆಗೋಗೋದು ಕಾಮನ್ ಅಲ್ವಾ? ಅಷ್ಟಕ್ಕೂ ಏನ್ ನಡೀತು ಅಂತಾನೆ ಹೇಳ್ದೆ. ನನ್ನನ್ ಯಾಕೆ ಅಭಿನಂದಿಸ್ತಾ ಇದ್ದೀರಾ? ನಾವು ನಿನ್ ಬಗ್ಗೆ ಮೊದ್ಲಿಂದ ಏನೇನ್ ಅನ್ಕೊಂಡಿದ್ವೋ ಅದಕ್ಕಿಂತ ನೀನ್ ದೊಡ್ಡವಳಮ್ಮ. ಈ ಮನೆಗೆ ಏನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ ನಿನ್ನಿಂದಾನೇ ಆಗ್ಬೇಕು ಅಂತ ಅನ್ಕೊಂಡಿದ್ವಮ್ಮ. ಹಾಗೆ ಆಯ್ತು ನೋಡಮ್ಮ. ಈಗಾಗ್ಲೇ ಏನು ಅರ್ಥ ಆಗದೆ ಕನ್ಫ್ಯೂಸ್ ಆಗಿದ್ದಾಳೆ. ಇನ್ನೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಡಿ. ವಿಷಯ ಏನು ಅಂತ ಹೇಳಿ. ಇಲ್ಲ ಅಂದ್ರೆ ಟೆನ್ಷನ್ ಸಹಿಸ್ಕೊಳಕ್ಕಾಗದೆ ಅವನಿ ಹೃದಯ ನಿಂತೋಗ್ಬೋದು. ಆ ಥರ ಬಾಯಿ ಬಂದಾಗ ಮಾತಾಡ್ಬೇಡ ಅಣ್ಣ. ಇದೆಲ್ಲ ಏನು ಈಗಾದ್ರೂ ಹೇಳ್ತೀರಾ? ಈಗೊಂದು ಅದ್ಭುತ ನಡೀತಮ್ಮ. ಅದೇನು ಅಂದ್ರೆ ನೀನು ಸದ್ಯದಲ್ಲೇ ಗರ್ಭವತಿ ಆಗ್ತೀಯ ಅಂತ ಗೊತ್ತಾಯ್ತು. ಆ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಮ್ಮ ಮನೆಗೆ ಸಿದ್ದೇಶ್ವರ ಸ್ವಾಮಿಗಳು ಬಂದಿದ್ರು. ತಾಳೆಗರಿ ಗ್ರಂಥನ ಓದಿದ್ರು. ಅದರಲ್ಲಿರೋ ಪ್ರಕಾರ ಏನ್ ಹೇಳಿದ್ರು ಗೊತ್ತಾ? ಅವನಿಗೆ ಹೆಣ್ಮಗುನೇ ಹುಟ್ಟುತ್ತೆ. ಹುಟ್ಟುವ ಹೆಣ್ಣು ಮಗು ಅಮ್ನೋರ ವಂಶ. ಅಚ್ಚು ತುಳಸಿ ಅಂತ ಜಾತಕದೊಂದಿಗೆ ಹುಟ್ಟುತ್ತಾಳೆ. ನಿಮ್ಮ ಜಾತಕ ಅಂತ ಅರ್ಥ. ಇದೆಲ್ಲ ನಿಜನಾ ಅತ್ತೆ? ಹೌದಮ್ಮ. ನೋಡಿದ್ಯಾ ನೀನೆಷ್ಟು ಅದೃಷ್ಟವಂತಳು ಅಂತ. ನಾನು ನಿಮ್ಮಂತ ಜಾತಕ ಹೊಂದಿರೋ ಮಗುಗೆ ಜನ್ಮ ಕೊಡ್ತಿದ್ದೀನ. ಹೌದಮ್ಮ. ನಮ್ಗೆ ತುಂಬಾ ಸಂತೋಷವಾಗಿದೆಯಮ್ಮ. ಅವ್ರು ಹೇಳಿದ್ ಕೇಳ್ದಾಗ್ಲಿಂದ ನೀನ್ ಯಾವಾಗ ಹೇಳ್ತೀವೋ ಅಂತ ಕಾಯ್ತಾ ಇದೀವಿ. ನಿಹಾರಿಕಾಗಿಂತ ನೀನ್ ಲಕ್ಕಿ ಪರ್ಸನ್ ಅವನಿ. ಹೌದು ಅವನಿ. ಇಲ್ಲಿ ನೋಡು, ಅಮ್ಮನಂತ ಜಾತಕ ಇರೋ ಮಗುಗೆ ನೀನ್ ಜನ್ಮ ಕೊಡೋದು ಮಾಮೂಲಿ ವಿಷಯನ ಹೇಳು. ಅದ್ರಲ್ಲೂನು ಒಂದ್ ಕಾರಣ ಜನ್ಮದವಳನ್ನ, ಒಬ್ಳು ಅಮ್ಮೋರ್ ಪ್ರತಿರೂಪನ, ಅಮ್ಮೋರ್ ಅಂಶದಿಂದ ಕೂಡಿರೋಳ್ನ ಹೆರ್ತೀಯ. ಗರ್ಭನ ಗರ್ಭಗುಡಿಗೆ ಹೋಲಿಸ್ತಾರೆ. ಇವಾಗ ನಿಜವಾಗ್ಲೂ ನಿನ್ ಗರ್ಭಗುಡಿ ಆಗ್ತಿದೆ ಅವನಿ. ನಿಹಾರಿಕಾಗ್ ಹುಟ್ಟೋದು ನಾರ್ಮಲ್ ಬೇಬಿ, ನಿನಗ್ ಹುಟ್ಟೋದು ಡಿವೋಷನಲ್ ಬೇಬಿ. ಇವಾಗ ಈ ಕಂಪ್ಯಾರಿಸನ್ ಎಲ್ಲ ಬೇಕಾದ್ಗೆ? ಲೇ, ಫ್ಯಾಕ್ಟೇ ಅಲ್ವೇನೋ ಹೇಳಿದ್ದು. ಸದ್ಯದಲ್ಲೇ ನಮ್ಮ ಮನೆಗೆ ಚಿಕ್ಕವನಿ ಕಾಲಿಡ್ತಾ ಇದ್ದಾಳೆ. ಹಾಗ್ ನಡೆಯಲ್ಲ.
ನೀವ್ ಆಸೆ ಪಟ್ಟಾಗ ಅವನಿ ಮಗುನ್ ಹೆರಲ್ಲ ವೇದವತಿ ಅವರೇ. ನಿಮ್ ವಂಶಕ್ಕೆ ವಾರಸ್ದಾರನ್ನ ಕೊಡಲ್ಲ. ಅದು ಕಾರಣ ಜನ್ಮ ಆದ್ರೂ ದೈವಾನುಸಂಭೂತಳಾಗಿದ್ರು ಅನಾವಶ್ಯಕ. ನನ್ ತಂಗಿ ಅಂತೂ ತಾಯಿ ಆಗಲ್ಲ. ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಕಾರಣ ನನಗಿದೆ. ಹಾಗಂದ್ರೆ ಹೇಗಮ್ಮ? ಅದೇನು ಅಂತ ಹೇಳ್ಬೇಕು ತಾನೆ. ನೀನ್ ಅಡ್ಡ ಬರ್ತಿರೋದು ಚಿಕ್ಕ ವಿಷಯಕ್ಕಲ್ಲ, ಅರ್ಥ ಮಾಡ್ಕೋ. ಅವನಿ ಮಗುನ ಹೆರ್ಬಾರ್ದು ಅಂತ ಹೇಳೋದಕ್ಕೆ ನಿನಗೇನ್ ಅಧಿಕಾರ ಇದೆ? ನಾನ್ ಅವಳ ಅಕ್ಕ, ಆದ್ರೆ ನನಗ್ ಅಧಿಕಾರ ಇರಲ್ವಾ? ಅದು ಅವನಿ ನಿನ್ನ ತಂಗಿಯಾಗಿ ನಿನ್ನ ಮನೆಯಲ್ಲಿರೋವರೆಗೂ ಮಾತ್ರ. ಸೊಸೆಯಾಗಿ ನನ್ನ ಮನೆಗೆ ಬಂದ ಮೇಲೆ ನಿನ್ನ ಅಧಿಕಾರಗಳು ಆಜ್ಞೆಗಳು ನಡೆಯಲ್ಲ. ಎಲ್ರೂ ಸಂಭ್ರಮ ಪಡ್ತಿದ್ದೀರಾದ್ರೆ ಅಷ್ಟಕ್ಕೂ ಹೊರಗಡೆ ಹೋಗಿದ್ ನಿಮ್ ಸೊಸೆ ಯಾಕೆಷ್ಟು ತಡವಾಗಿ ಸುಸ್ತಾಗಿ ಬಂದಿದ್ದಾಳೋ ಯಾರಾದ್ರೂ ಕೇಳಿದ್ರಾ? ಯಾರಾದ್ರೂ ಯೋಚನೆ ಮಾಡಿದ್ರಾ? ಅವನಿ ಏನಾಯ್ತು? ನಿಹಾರಿಕಾಗೋಸ್ಕರ ಫ್ರೂಟ್ಸ್ ತಗೊಂಡು ಬರಬೇಕಾದ್ರೆ ಚಿಕ್ಕ ಆಕ್ಸಿಡೆಂಟ್ ಆಯಿತು. ಅಕ್ಕ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಬಂದ್ಲು. ನಿನಗೇನು ಆಗ್ಲಿಲ್ಲ ಅಲ್ವಾ? ಮೆಡಿಸಿನ್ಸ್ ಬರ್ಕೊಟ್ಟಿದ್ದಾರೆ, ಹುಷಾರಾಗತ್ತೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಅಕ್ಕ ನನ್ನ ಹತ್ರ ಹೇಳ್ತಿದ್ಲು. ಅವನಿಗೆ ಹಾಗಾದಾಗ ತಕ್ಷಣ ನನ್ಗೊಂದು ಫೋನ್ ಮಾಡ್ಬೇಕಲ್ವಾ? ಆಕ್ಸಿಡೆಂಟ್ ನಡೀತು ಅಂತ ಹೇಳಿದ್ರೇನೆ ತುಂಬಾ ಭಯ ಪಡ್ತಿದ್ದೀರಾ. ಡಾಕ್ಟರ್ ಏನ್ ಹೇಳಿದ್ರೆ ಮತ್ತೆ ಇನ್ನೇನಾಗ್ಬಿಡ್ತೀರೋ. ಇಲ್ಲಿವರೆಗೂ ಅವನಿ ಕೂಡ ನಾನು ನಿಜವಾದ ವಿಷಯ ಹೇಳಿಲ್ಲ. ಯಾಕಂದ್ರೆ ಅವನಿ ಭಯ ಪಡ್ತಾಳೆ ಅಂತ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡ್ತಿದ್ರೆ ಹೇಳ್ದೆ ತಪ್ಪಲ್ಲ ಅನ್ಸತ್ತೆ. ಏನ್ ಹೇಳಿದ್ರು ಅದಕ್ಕೆ? ಅವನಿಗೆ ಟೆಸ್ಟ್ ಮಾಡಿದ್ಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಆಕ್ಸಿಡೆಂಟಿಂದ ಅವಳ ಯೂಟ್ರಸ್ಗೆ ಏಟ್ ಬಿದ್ದಿದೆ. ಅಂದರೆ ಅವಳ ಗರ್ಭಕೋಶಕ್ಕೆ ತೊಂದರೆ ಆಗಿರ್ಬೋದು. ಪ್ರತಿ ಜೋಡಿಗೂ ತಂದೆ ತಾಯಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅಂಥ ಆಸೆನ ನಿಮ್ಮ ತಂಗಿ ಮರ್ತು ಬಿಡೋದು ಒಳ್ಳೆಯದು. ಈ ವಿಷಯನ ಅವನಿಗೆ ನಿಧಾನವಾಗಿ ಹೇಳೋಣ ಅನ್ಕೊಂಡಿದ್ದೆ. ಈ ಥರ ಹೇಳ್ಬೇಕಾಗಿ ಬಂತು. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅವನಿ ಜನ್ಮ ನೀಡೋ ಮಗು ಬಗ್ಗೆ ಹೇಳಿದ್ದು, ಅಲ್ಲಿ ಪ್ಯಾರಲಲ್ ಆಗಿ ಆಕ್ಸಿಡೆಂಟ್ ಆಗಿ ಅವನಿಗೆ ತೊಂದರೆ ಆಗಿರೋದನ್ನ ನೋಡ್ತಾ ಇದ್ರೆ ಒಳ್ಳೆ ಸಂಕೇತದ ಹಾಗೆ ಅನಿಸ್ತಾ ಇಲ್ವಲ್ಲ? ಎಲ್ರೂ ಕೇಳಿರೋ ಒಳ್ಳೆ ವಿಷಯಕ್ಕಿಂತ ಅಲ್ಲಿ ನಡೀತಿರೋ ಕೆಡ್ತೆ ತುಂಬ ಹೆಚ್ಚಾಗಿ ಕಾಣಿಸ್ತಿದೆ. ನಂಗಂತೂ ಏನೋ ಅನುಮಾನ ಬರ್ತಿದೆ. ಅವನಿ ಗರ್ಭವತಿ ಆಗದೆ ಇರೋದೇನೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನನ್ನ ಫೀಲಿಂಗ್ ಕೂಡ ಸೇಮ್ ಟು ಸೇಮ್. ಇವಾಗ ಎಲ್ರಿಗೂ ಅರ್ಥ ಆಯ್ತು ಅಲ್ವಾ? ಇನ್ನವನಿನ ಬಿಟ್ಬಿಡಿ. ನಿಮಗ್ ವಾರಸ್ದಾರರು ಬೇಕು ಅಂದ್ರೆ ಉಳ್ದಿರೋ ಅಲ್ಲುಡಿ ಆ ಇಬ್ರು ಸೊಸೆ ಅಂದ್ರೆ ಇದಾರಲ್ವಾ, ಅವರಿಂದ ಪಡ್ಕೊಳ್ಳಿ. ಮಗು ಕೊಡೋದಕ್ಕೆ ನನ್ನ ಹೆಂಡತಿ ರೆಡಿ ಆಗಿದ್ದಾಳೆ. ಬೇಕು ಅಂದ್ರೆ 7ನೇ ತಿಂಗಳಲ್ಲೇ ಕೊಟ್ಬಿಡ್ತಾಳೆ. ನೋಡಮ್ಮ, ಸಿದ್ದೇಶ್ವರ ಸ್ವಾಮಿಗಳು ಹುಟ್ಟೋದು ಸಾಮಾನ್ಯವಾದ ಮಗು ಅಲ್ಲ ಅಂತ ಹೇಳಿರೋದಕ್ಕೆ ಅವನಿಗೆ ಯಾವುದೇ ಅಪಾಯ ಆಗಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅವ್ರು ನಮ್ಮ ಹತ್ರ ಹೇಳ್ಬಿಡ್ತಿದ್ರು. ಇದು ದೈವ ನಿರ್ಧಾರ ಕಣಮ್ಮ. ಅವನಿಗೆ ಅಮ್ಮನವರು ಎಂತ ಪರಿಸ್ಥಿತಿಲೂ ಅನ್ಯಾಯ ಮಾಡಲ್ಲಮ್ಮ. ನಮ್ಮ ಮಾತಿನ ಮೇಲೆ ನಂಬಿಕೆ ಇಡು. ಅಯ್ಯೋ, ಅಷ್ಟಕ್ಕೂ ಇರೋ ವಾಸ್ತವನ್ ಹೇಳಿದ್ಮೇಲೆ ಕೂಡ ನೀವ್ ಹೀಗೆ ಹೇಗೆ ಮಾತಾಡ್ತಿದ್ದೀರಾ? ಅಮ್ಮನವ್ರಿಗೆ ನಿತ್ಯ ಪೂಜೆ ಮಾಡ್ತಾಳೆ. ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗಿದ್ದಾಳೆ. ಅಂಥದ್ದು ಅವನಿಗೆ ಹಾನಿ ಯಾಕೆ ಮಾಡ್ತಾಳೆ? ನೀನು ಅನವಶ್ಯಕವಾದ ಭಯನ ಇಟ್ಕೋಬೇಡ. ಅಷ್ಟಕ್ಕೂ ಯಾಕೆಷ್ಟು ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಿದ್ದೀರಾ? ಅಕ್ಕ ಸಾಕು ನಿಲ್ಸು. ನನ್ನ ಹಣೆ ಬರಹ ಹೇಗಿರತ್ತೋ ಹಾಗೆ ನಡೆಯತ್ತೆ. ಇನ್ನು ಈ ವಿಷಯದ ಬಗ್ಗೆ ಬಿಟ್ಬಿಡಕ್ಕ. ಅವನಿ ಅವನಿ
ಅವನಿ ಮನ್ಸನ್ನ ಹಾಳು ಮಾಡಬೇಡ ಸುಜಾತ. ಎಷ್ಟೇ ಕೋಟಿ ಖರ್ಚು ಮಾಡಿದ್ರೂ ಸರಿ, ನಾವು ಅವನಿನ ಹುಷಾರಾಗಿ ನೋಡ್ಕೋತೀವಿ. ನನ್ನ ತಂಗಿ ಮಗುನ್ ಹೆರೋದಕ್ಕೆ ನಾನ್ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ನಿನಗೆ ಹುಟ್ಟೋ ಅಂತ ಮಗು ವಿಷಯದಲ್ಲಿ ಯಾರು ನಿನ್ನ ಹತ್ರ ಏನೇ ಹೇಳಿದ್ರು ಅವ್ರ ಮಾತನ್ನ ಕೇಳಲ್ಲ ಅಂತ, ಎಷ್ಟೇ ಕಷ್ಟ ಎದುರಾದ್ರೂ ಮಗುನ ಹೆರ್ತೀನಿ ಅಂತ ನನಗೆ ಮಾತು ಕೊಡಮ್ಮ. ವೇದ, ನಿಜವಾಗ್ಲೂ ಅವನಿಗೇನು ಆಗಲ್ಲ? ಏನೂ ಆಗಲ್ಲ ರೀ, ಆ ನಂಬಿಕೆ ನನಗಿದೆ. ಆ ಜಂಗಮ ದೇವ್ರು ಹೇಳಿರೋ ಮಾತುಗಳನ್ನು ಹೇಳ್ದೆ, ಡಾಕ್ಟರ್ ಹೇಳಿದ ಮಾತುಗಳನ್ನು ಕೂಡ ಹೇಳ್ದೆ. ಆದ್ರೂ ಅತ್ತೆ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಸುಜಾತ, ಅವನಿ ಮಗುನ್ ಹೆತ್ರೆ ಅವಳಿಗೆ ಅಪಾಯ ಅಂತ ಡಾಕ್ಟರ್ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು. ಅವರು ವೈದ್ಯಶಾಸ್ತ್ರ ನಂಬ್ದೇನೆ ಜಾತಕಶಾಸ್ತ್ರ ನಂಬ್ತಾ ಇದಾರಲ್ಲ, ಯಾಕೆ? ಎಲ್ರೂ ವಿದ್ಯಾವಂತರೇ ರೀ. ಒಬ್ರಂದ್ರೆ ಒಬ್ರು ಕೂಡ ನನ್ನ ಮಾತನ್ನ ಕೇಳಲೇ ಇಲ್ಲ. ಆ ನಿಹಾರಿಕಾ ಕೃಷ್ಣ ಮಾತ್ರ ಅವನಿ ಅವ್ರಿಗೆ ಸ್ಪರ್ಧಿ ಆಗಿರಬಾರ್ದು ಅಂತ ನನ್ನ ಸಮರ್ಥಿಸೋ ಹಾಗೆ ಮಾತಾಡಿದ್ರು. ನನಗೆ ತುಂಬ ಭಯ ಆಗ್ತಿದೆ ರೀ. ಮಕ್ಕಳಾಗೋದ್ರಿಂದ ಅವನಿಗಷ್ಟು ಸಮಸ್ಯೆ ಇದ್ದಾಗ ಮತ್ತೆ ಆ ಸ್ವಾಮೀಜಿ ಯಾಕೆ ಆ ಹುಟ್ಟೋ ಮಗು ಬಗ್ಗೆ ಅಷ್ಟು ದೊಡ್ಡದಾಗಿ ಹೇಳಿದ್ದು? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಆ ಕಡೆ ಸ್ವಾಮೀಜಿನೂ ದೊಡ್ಡವರೇ, ಈ ಕಡೆ ಡಾಕ್ಟರು ದೊಡ್ಡವರೇ. ಯಾರ ಮಾತನ್ನೂ ನಾವಿಲ್ಲ ಅನ್ನಕ್ಕಾಗಲ್ಲ. ಇಂಥ ಸಂದಿಗ್ಧವಾದ ಪರಿಸ್ಥಿತಿ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಮಗುನ ಹೆರ್ದೆ ತಡೆಯೋ ಪರಿಸ್ಥಿತಿ ಅಂತೂ ಕಾಣಿಸ್ತಾ ಇಲ್ಲ ಸುಜಾತ. ಮಗು ಕಾರಣ ಜನ್ಮಲ ಆಗ್ತಾಳೆ ಅಂತ ಆ ಸ್ವಾಮೀಜಿ ಹೇಳಿರೋ ಮಾತನ್ನ ಪಕ್ಕಕ್ಕಿಟ್ಟು ನೋಡೋಣ. ಮಗು ಹುಟ್ಟಿದ ಮೇಲೆ ತಾಯಿಗೆ ಅಪಾಯ ಅಂತ ಡಾಕ್ಟರ್ ಹೇಳ್ದ ಹಾಗೆ ಅವನಿಗೇನಾದ್ರೂ ಆಗ್ಬಾರ್ದಾದ್ರೆ? ಹಾಗನ್ಬೇಡ್ರಿ. ಅವಳಿಗೇನಾದ್ರೂ ಆಯ್ತು ಅಂದ್ರೆ ನಾನು ತಡ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಇಲ್ದಿರೋ ಮನೆ, ಚಂದಮಾಮ ಇಲ್ದಿರೋ ಆಕಾಶ ಒಂದೇ ಸುಜಾತ. ಅದಕ್ಕೆ ಪ್ರತಿ ಮನೇಲಿ ಹುಣ್ಣಿಮೆ ಚಂದ್ರನಂತ ಒಬ್ಳು ಮಗಳಿರ್ಬೇಕು ಅಂತಾರೆ. ಅವನಿಗೆ ಹೆಣ್ಣುಮಗು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮಗಳನ್ನ ಅವಳು ಮಗಳಾಗಿ ನೋಡ್ಕೊಂಡ್ಲು. ಇವಾಗ ಅವಳಿಗೆ ಮಗಳು ಹುಟ್ತಾಳೆ ಅಂತಂದ್ರೆ ಅವಳು ಬಿಡಲ್ಲ. ಅದರಲ್ಲೂ ನಿಮ್ಮ ಅತ್ತೆ ಅಂತ ಜಾತಕದಂತ ಮಗಳು ಅಂದ್ರೆ ನಿಜವಾಗ್ಲೂ ಬೇಡ ಅನ್ನಲ್ಲ. ಉತ್ತರ ಇಲ್ದಿರೋ ಪ್ರಶ್ನೆ ಹಾಗೆ, ಪರಿಹಾರ ಇಲ್ದಿರೋ ಸಮಸ್ಯೆ ಹಾಗೆ ಕಾಣಿಸ್ತಾ ಇದೆ. ಯಾರು ಏನ್ ಅನ್ಕೊಂಡ್ರೂ ಪರವಾಗಿಲ್ಲ, ನನಗ್ ನನ್ನ ತಂಗಿನೇ ಮುಖ್ಯ. ಅವನಿ ಮಕ್ಕಳನ್ನ ಹೆರೆದಿರೋ ಹಾಗೆ ನಾನ್ ನೋಡ್ಕೋತೀನಿ, ಅವನಿನ ಕಾಪಾಡ್ಕೋತೀನಿ. ಅದೇನು ಅಂದ್ರೆ ನೀನು ಸದ್ಯದಲ್ಲೇ ಗರ್ಭವತಿ ಆಗ್ತೀಯ ಅಂತ ಗೊತ್ತಾಯ್ತು. ಅಮ್ಮನಂತ ಜಾತಕ ಇರೋ ಮಗುಗೆ ನೀನ್ ಜನ್ಮ ಕೊಡೋದು ಮಾಮೂಲಿ ವಿಷಯನ ಹೇಳು. ಅದ್ರಲ್ಲೂನು ಒಂದ್ ಕಾರಣ ಜನ್ಮದವಳನ್ನ, ಒಬ್ಳು ಅಮ್ಮೋರ್ ಪ್ರತಿರೂಪನ, ಅಮ್ಮೋರ್ ಅಂಶದಿಂದ ಕೂಡಿರೋಳ್ನ ಆನಂದ ಆಗ್ತಿದೆ.